ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತೀಯ ಸೇನೆಯ ಕ್ಯಾಪ್ಟನ್ ಕೆಎಂಕೆ ನಂಬ್ಯಾರ್ ಅವರ ನಿಧನ, ನಾಡಿಗೆ ತುಂಬಲಾರದ ನಷ್ಟ. ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಆರ್ಥಿಕ ವರ್ಷದ ಬಜೆಟ್ ಮಂಡನೆ, ಲೈಫ್ ಲಿಸ್ಟ್ನಲ್ಲಿ ಒಳಗೊಂಡ ಎಲ್ಲರಿಗೂ ವಸತಿ ನಿರ್ಮಾಣದ ಮಹತ್ವದ ಘೋಷಣೆಯೊಂದಿಗೆ. ಕಳೆದ 4 ವಾರಗಳಿಂದ ಹೋರಾಟ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರು ಬೆಂಬಲ ಸೂಚಿಸಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ರ್ಯಾಲಿ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ. ಸಣ್ಣ ಕೇಬಲ್ ಟಿವಿ ವಲಯವನ್ನು ನಾಶ ಮಾಡುತ್ತಿರುವ ಕೆಎಸ್ಸಿಬಿಯ ನಿಲುವು, ಇದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯೊಂದಿಗೆ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್. ಅದ್ದೂರಿಯಾಗಿ ಆಚರಿಸಲಾಯಿತು ವಿಶ್ವ ಮಹಿಳಾ ದಿನ, ಕಾಸರಗೋಡು ಭೀಮಾ ಜ್ಯುವೆಲ್ಲರಿಯಲ್ಲಿ. ವಾರ್ತೆಗಳು ವಿವರವಾಗಿ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತೀಯ ಸೇನೆಯ ಕ್ಯಾಪ್ಟನ್ ಕೆಎಂಕೆ ನಂಬ್ಯಾರ್ ನಿಧನ ಹೊಂದಿದರು. ಇವರ ನಿಧನ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತೀಯ ಸೇನೆಯ ಕ್ಯಾಪ್ಟನ್ ಕೆಎಂಕೆ ನಂಬ್ಯಾರ್ ಅವರ ನಿಧನ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಜ್ವರದಿಂದ ಬಳಲುತ್ತಿದ್ದ ಅವರನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಭಾನುವಾರ ಅಪರಾಹ್ನ ನಿಧನರಾಗಿದ್ದಾರೆ. ಸೋಮವಾರ ಬೆಳಗ್ಗೆ ಹುಟ್ಟೂರು ಕೂತುಪರಂನಲ್ಲಿರುವ ಮನೆಯ ಆವರಣದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಗೋವಾ ವಿಮೋಚನಾ ಹೋರಾಟದಲ್ಲಿ ಭಾಗವಹಿಸಿರುವುದಕ್ಕಾಗಿ ಗೋವಾ ಪೊಲೀಸರಿಂದ ಜೈಲು ಶಿಕ್ಷೆ ಅನುಭವಿಸಿದ್ದರು. ಸ್ವಾತಂತ್ರ್ಯದ ನಂತರ ಅವರು ಭಾರತೀಯ ಸೇನೆ ಸೇರಿದ್ದರು. 1986ರಲ್ಲಿ ಗೌರವ ಕ್ಯಾಪ್ಟನ್ ಆಗಿ ನಿವೃತ್ತರಾದರು. ನಂತರ ಅವರು ಮದ್ಯ ನಿಷೇಧ ಸಮಿತಿ, ಕ್ಯಾನ್ಫೆಡ್ ಮತ್ತು ಪೀಪಲ್ಸ್ ಫೋರಂನಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವ ಮನ್ನಣೆ ಮತ್ತು ಗೌರವ ಅವರು ಪಡೆದಿದ್ದರು. ಅವರಿಗೆ ಪತ್ನಿ, 3 ಪುತ್ರರು, 2 ಪುತ್ರಿಯರು ಇದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲೈಫ್ ಲಿಸ್ಟ್ನಲ್ಲಿ ಒಳಗೊಂಡ ಎಲ್ಲರಿಗೂ ವಸತಿ ನಿರ್ಮಾಣದ ಮಹತ್ವದ ಘೋಷಣೆಯೊಂದಿಗೆ ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಆರ್ಥಿಕ ವರ್ಷದ ಬಜೆಟ್ ಮಂಡಿಸಲಾಯಿತು. ಪಂಚಾಯತ್ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ ಬಜೆಟ್ ಮಂಡಿಸಿದರು. ಲೈಫ್ ಲಿಸ್ಟ್ನಲ್ಲಿ ಒಳಗೊಂಡ ಎಲ್ಲರಿಗೂ ವಸತಿ ನಿರ್ಮಾಣದ ಮಹತ್ವದ ಘೋಷಣೆಯೊಂದಿಗೆ ಹೆಣ್ಮಕಜೆ ಗ್ರಾಮ ಪಂಚಾಯತ್ನ 2025-26ನೇ ಸಾಲಿನ ಆರ್ಥಿಕ ವರ್ಷದ ಬಜೆಟ್ ಮಂಡಿಸಲಾಯಿತು. ಪಂಚಾಯತ್ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ ಬಜೆಟ್ ಮಂಡಿಸಿದರು. ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಅಧ್ಯಕ್ಷತೆ ವಹಿಸಿದ್ದರು. ಸುದೀರ್ಘ ಕಾಲದಿಂದ ಕಾಯುತ್ತಿರುವ ಜನಸಾಮಾನ್ಯರ ಕನಸು ನನಸಾಗುವ ಲೈಫ್ ಭವನ ಪದ್ಧತಿ, ಆಯ್ಕೆ ಮಾಡಲಾದ ಎಲ್ಲ ಕುಟುಂಬಗಳಿಗೂ ವಸತಿ ನಿರ್ಮಾಣವನ್ನು ಪೂರ್ಣಗೊಳಿಸುವ ಮಹತ್ವದ ಘೋಷಣೆಯನ್ನು ಬಜೆಟ್ನಲ್ಲಿ ನೀಡಲಾಗಿದೆ. ಕೃಷಿ ಪ್ರದೇಶಗಳಿಗೆ ದಾಳಿ ಇಡುವ ಕಾಡು ಮೃಗಗಳ ಉಪಟಳವನ್ನು ತಡೆಯಲು ಸೋಲಾರ್ ತಂತಿ ಬೇಲಿಗಳನ್ನು ಅಳವಡಿಸುವ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಎಲ್ಲ ಮನೆಗಳಿಗೂ ಕುಡಿ ನೀರು ಸರಬರಾಜು ಯೋಜನೆ, ಪ್ರತಿ ಮನೆಗೂ ಕಂಪೋಸ್ಟ್ ಅಳವಡಿಕೆ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ನೀತಿ, ಕೃಷಿ, ರಸ್ತೆ, ಪರಿಸರ ನೈರ್ಮಲ್ಯ, ದಾರಿದೀಪ ಸೌಕರ್ಯ, ಪಶುಸಂಗೋಪನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಘೋಷಿಸಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಯೋಜನೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಅಂಗನವಾಡಿಗಳಿಗೆ ಕುಡಿ ನೀರಿನ ವ್ಯವಸ್ಥೆ, ಸೋಲಾರ್ ವ್ಯವಸ್ಥೆಯ ಅಳವಡಿಕೆ ಯೋಜನೆಯನ್ನು ಪಂಚಾಯತ್ ಮುಂದಿನ ವರ್ಷ ಕಾರ್ಯಗತಗೊಳಿಸಲಿದೆ. ಪ್ರಸ್ತುತ ಪಂಚಾಯತ್ ಆಡಳಿತ ಸಮಿತಿಯ ಕೊನೆಯ ಬಜೆಟ್ ಇದಾಗಿದ್ದು, ಪಂಚಾಯತ್ನ ಅಭಿವೃದ್ಧಿಯಲ್ಲಿ ಮೈಲಿಗಲ್ಲಾಗುವ ವಿವಿಧ ರೀತಿಯ ಯೋಜನೆಯನ್ನು ಬಜೆಟ್ನಲ್ಲಿ ಒಳಗೊಳಿಸಲಾಗಿದೆ. ಲೈಫ್ ವಸತಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಲಿಸ್ಟ್ನಲ್ಲಿ ಒಳಪಟ್ಟು ಕಾಯುತ್ತಿರುವ ಸುಮಾರು 700ಕ್ಕೂ ಹೆಚ್ಚು ಅರ್ಹರಾದ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡುವುದು ಸಾಮಾನ್ಯ ಜನರ ಕನಸಿನ ನನಸಾಗುವ ಮಹತ್ವದ ಯೋಜನೆಯಾಗಲಿದೆ. ಸೌರಶಕ್ತಿ ಸದ್ಬಳಕೆಯ ಯೋಜನೆಯ ಭಾಗವಾಗಿ ಮನೆಗಳಿಗೆ ಸೋಲಾರ್ ಪ್ಯಾನೆಲ್ ಸ್ಥಾಪನೆಗೆ ಪಂಚಾಯತ್ ಆರ್ಥಿಕ ಸಹಾಯ ನೀಡುವ ಯೋಜನೆಗೂ ಪ್ರಾಧಾನ್ಯತೆ ನೀಡಲಾಗುವುದು ಎಂದು ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ತಿಳಿಸಿದ್ದಾರೆ. ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಜಯಶ್ರೀ ಕುಲಾಲ್, ಬಿಎಸ್ ಗಾಂಭೀರ್, ಸೌದಾ ಬಿ ಹನೀಫ್, ಪಂಚಾಯಿತಿ ಸದಸ್ಯರುಗಳಾದ ಮಹೇಶ್ ಕುಮಾರ್, ಶಶಿಧರ, ರಾಮಚಂದ್ರ, ನರಸಿಂಹ ಪೂಜಾರಿ, ರೂಪಾವಾಣಿ ಆರ್ ಭಟ್, ರಾಧಾಕೃಷ್ಣ ನಾಯಕ್, ಜಹನಾಸ್ ಸಂಸಾರ್, ಕುಸುಮಾವತಿ, ಸರೀನಾ ಮುಸ್ತಾಫಾ, ಇಂದಿರಾ, ಉಷಾ, ಆಶಾಲತಾ, ಪಂಚಾಯತ್ ಕಾರ್ಯದರ್ಶಿ ಗಿರೀಶ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಳೆದ 4 ವಾರಗಳಿಂದ ಹೋರಾಟ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಬೆಂಬಲ ಸೂಚಿಸಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನದಂದು ರ್ಯಾಲಿ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ ಆಯೋಜಿಸಲಾಯಿತು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಸಿಕೆ ಪದ್ಮನಾಭನ್ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಳೆದ 4 ವಾರಗಳಿಂದ ಹೋರಾಟ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಬೆಂಬಲ ಸೂಚಿಸಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನದಂದು ರ್ಯಾಲಿ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಕರಂದಕಾಡ್ ಬಿಜೆಪಿ ಟೌನ್ ಆಫೀಸ್ ಪರಿಸರದಿಂದಾಗಿತ್ತು ರ್ಯಾಲಿ ಆರಂಭಿಸಿರುವುದು.
ರ್ಯಾಲಿ ಏರ್ಲೈನ್ಸ್ ರೋಡ್ ಮೂಲಕ ಬಸ್ ನಿಲ್ದಾಣವಾಗಿ ಸಾಗಿ ಹೊಸ ಬಸ್ ನಿಲ್ದಾಣದಲ್ಲಿ ಸಮಾಪನಗೊಂಡಿತು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಸಿ.ಕೆ. പത്മനാഭൻ ഉദ്ഘാಟಿಸಿದರು. ഒരു മാലാഖയെ പോലെ ഓടിയെത്തി അവരെയെല്ലാം പരിചരിക്കുന്ന ഒരു ജനവിഭാഗമാണ് ആശാ വർക്കർമാർ എന്ന് പറയുന്ന ഒരു വിഭാഗം. അവർ സർക്കാർ ജീവനക്കാരെ പോലെ അവരെ സ്ഥിരപ്പെടുത്തിയിട്ടില്ല. അവർക്ക് അവരുടെ വരുമാനത്തിന് യാതൊരു ഉറപ്പുമില്ല, അവരുടെ ഭാവിക്ക് ഒരു ഉറപ്പുമില്ല. ആ ആശാ വർക്കർമാരുടെ കുട്ടികൾ, മറ്റുള്ളവരുടെ കുട്ടികളെ സംരക്ഷിക്കാൻ വേണ്ടി ഓടി നടക്കുന്ന ഈ ആശാ വർക്കർമാർക്ക് സ്വന്തം കുട്ടികളുടെ ഭാവി കരുപ്പിടിപ്പിക്കാൻ കഴിയാത്ത തരത്തിലുള്ള അങ്ങേയറ്റം പ്രശ്നങ്ങൾ നിറഞ്ഞിട്ടുള്ള ഒരു ജീവിതത്തെയാണ് അവർക്ക് നേരിടേണ്ടി വരുന്നത്. അവർക്ക് വാസ്തവത്തിൽ അവരുടെ വരുമാനം ഉറപ്പിക്കുക എന്ന് പറഞ്ഞാൽ അന്തസ്സോടുകൂടി ജീവിക്കാനുള്ള വരുമാനം വേണ്ടേ സുഹൃത്തുക്കളെ? ഒരു ദിവസം 332 ഒരു മാസം 7000 രൂപ കിട്ടിയാൽ എങ്ങനെയാണ് ഒരു കുടുംബം പോറ്റാൻ സാധിക്കുക? ಬಿಜೆಪಿಯ ಇತರ ಪ್ರಮುಖ ಮುಖಂಡರು ಮಾತನಾಡಿದರು. ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಣ್ಣ ಕೇಬಲ್ ಟಿವಿ ವಲಯವನ್ನು ನಾಶ ಮಾಡುತ್ತಿರುವ ಕೆಎಸ್ಇಬಿಯ ನಿಲುವಿನ ವಿರುದ್ಧ ತೀವ್ರವಾದ ಪ್ರತಿಭಟನೆಯೊಂದಿಗೆ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಮಾರ್ಚ್ 17ರಿಂದ 21ರವರೆಗೆ ತಿರುವನಂತಪುರದಲ್ಲಿ ಸರಣಿ ಪ್ರತಿಭಟನೆ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಸಿಒಎ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಶಾಸಕರಾದ ಎನ್ ನಿಲಿಕುನ್, ಎಕೆಎಂ ಅಶ್ರಫ್ ಎಂಬುವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯ ಭಾಗವಾಗಿ ಸಿಒಎನ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ 13ರಂದು ಕೆಎಸ್ಇಬಿ ವಿಭಾಗ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ಕೇರಳ ವಿಷನ್ ಡಿಜಿಟಲ್ ಕೇಬಲ್ ಟಿವಿ ಸರ್ವಿಸ್ 30 ಲಕ್ಷದಷ್ಟು ಮನೆಗಳಿಗೆ ಸೇವೆಯನ್ನು ತಲುಪಿಸಿ ರಾಷ್ಟ್ರಮಟ್ಟದಲ್ಲಿ 5ನೇ ಸ್ಥಾನವು 12.5 ಲಕ್ಷ ಕನೆಕ್ಷನ್ಗಳನ್ನು ನೀಡಿ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ 6ನೇ ಸ್ಥಾನದಲ್ಲಿಯೂ ಇದೆ. ಇಷ್ಟು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ಮುಂದುವರಿಯುತ್ತಿರುವ ಕೇಬಲ್ ಟಿವಿ ವಲಯವನ್ನು ಸ್ಥಗಿತಗೊಳಿಸಬೇಕು ಎಂಬ ವಿಧಾನವನ್ನಾಗಿದೆ ಈಗ ವಿದ್ಯುತ್ ಮಂಡಳಿ ಅಳವಡಿಸುತ್ತಿರುವುದು. ಒಂದಕ್ಕಿಂತ ಹೆಚ್ಚು ಕೇಬಲ್ ಹಾಕಿದರೆ ಪ್ರತಿ ಕೇಬಲ್ಗೆ ಪ್ರತ್ಯೇಕ ದರ ಪಾವತಿಸಬೇಕು ಎಂಬ ಬೇಡಿಕೆಯನ್ನಾಗಿದೆ ಕೆಎಸ್ಇಬಿ ಮುಂದಿಡುತ್ತಿರುವುದು. ಇದಕ್ಕಾಗಿಯೇ 6-12 ಫೈಬರ್ಗಳನ್ನು ಹೊಂದಿರುವ 2 ಕೇಬಲ್ಗಳನ್ನು ಸ್ಥಾಪಿಸಿದ ಒಂದು ಸಣ್ಣ ಆಪರೇಟರ್ ದುಪ್ಪಟ್ಟು ಮೊತ್ತ ನೀಡಬೇಕಾದ ಸ್ಥಿತಿಯನ್ನು ಸೃಷ್ಟಿ ಮಾಡುತ್ತಿದೆ. ಏಕಸ್ವಾಮ್ಯ ಕಂಪನಿಗಳಿಂದ 96-192 ಫೈಬರ್ಗಳಿರುವ ಕೇಬಲ್ಗಳನ್ನು ಸ್ಥಾಪಿಸಲು ಸಣ್ಣ ಬಾಡಿಗೆ ಸಾಕು ಎಂಬ ನಿಲುವನ್ನು ಕೆಎಸ್ಇಬಿ ಅಳವಡಿಸಿರುವುದು. ಸಣ್ಣ ಕೇಬಲ್ ಟಿವಿ ವಲಯವನ್ನು ನಾಶ ಮಾಡುತ್ತಿರುವ ಕೆಎಸ್ಇಬಿ ನಿಲುವಿನ ವಿರುದ್ಧ ತೀವ್ರವಾದ ಪ್ರತಿಭಟನೆಯೊಂದಿಗೆ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಮಾರ್ಚ್ 17ರಿಂದ 21ರವರೆಗೆ ತಿರುವನಂತಪುರದಲ್ಲಿ ಸರಣಿ ಪ್ರತಿಭಟನೆ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಸಿಒಎ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಶಾಸಕರಾದ ಎನ್ ನಿಲಿಕುನ್, ಎಕೆಎಂ ಅಶ್ರಫ್ ಎಂಬುವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಶಾಸಕ ಎನ್ ನಿಲಿಕುನ್ ಮಾತನಾಡಿ, തിരുവനന്തപുരದಲ್ಲಿ ನಡೆಯಲಿರುವ ಹೋರಾಟದಲ್ಲಿ ಭಾಗವಹಿಸುತ್ತೇನೆ ಎಂದು ಹೇಳಿದರು. സാധാരണ ഈ റംസാൻ മാസത്തിലൊക്കെ ഇങ്ങനെ കാസർഗോഡ് നിന്നടക്കമുള്ള ആളുകൾ തിരുവനന്തപുരത്ത് വന്ന് സമരം ചെയ്യാൻ ആരും തയ്യാറാവുകയില്ല. പക്ഷേ അറ്റക്കൈ എന്ന നിലയിൽ വേറെ മാർഗമില്ലാത്തത് കൊണ്ടാണ് ഈ കേബിൾ ടി വി ഓപ്പറേറ്റേഴ്സ് ഈ മാസം തിരുവനന്തപുരത്ത് വന്ന് സെക്രട്ടേറിയറ്റിന് മുമ്പിൽ ധർണ നടത്തുന്നത്. ഇത് അവർ ഉന്നയിക്കുന്ന ആവശ്യങ്ങൾ, അത് ആവശ്യമെന്ന് പറയുന്നത് പ്രധാനമായും നമ്മുടെ KSEBയുടെ നിരന്തരമായ പീഡനം എന്ന് തന്നെ പറയാം. ആ പീഡനം സഹിക്കവയ്യാതെയാണ് ഇവരിപ്പോൾ ഈ സമരത്തിന് മുന്നോട്ട് വന്നിട്ടുള്ളത്. അപ്പോൾ ഒരു പൊതുപ്രവർത്തകൻ എന്ന നിലയിൽ കേബിൾ ടി വി ഓപ്പറേറ്റേഴ്സിൻ്റെ എല്ലാ പ്രശ്നങ്ങളും പ്രയാസങ്ങളും നന്നായി അറിയാവുന്ന ഒരു ജനപ്രതിനിധി എന്ന നിലയിൽ തീർച്ചയായും തിരുവനന്തപുരത്ത് അന്ന് അസംബ്ലി സമ്മേളനമായതുകൊണ്ട് ഞാൻ അവിടെ ഉണ്ടാകും. ആ സമരത്തിൽ ഞാൻ പങ്കെടുക്കും, എൻ്റെ ഐക്യദാർഢ്യം പ്രകടിപ്പിക്കും. ഇനിയുള്ള എല്ലാ നാളുകളിലും അവരുടെ പ്രശ്നങ്ങളുടെ പരിഹരിച്ച് കിട്ടുന്നതിന് വേണ്ടി എൻ്റെ ഭാഗത്ത് ಫಲಪ್ರದമായ ಇಡಪಡലുണ്ടാകും. ಈ ವಿಷಯವನ್ನು ಮುಖ್ಯಮಂತ್ರಿಗಳ ಹಾಗೂ ವಿರೋಧ ಪಕ್ಷದ ಮುಖಂಡರ ಗಮನಕ್ಕೆ ತರಲು ಪ್ರಯತ್ನಿಸುತ್ತೇನೆ ಎಂದು ತಿರುವನಂತಪುರದಲ್ಲಿ ನಡೆಯಲಿರುವ ಹೋರಾಟದಲ್ಲಿ ಭಾಗವಹಿಸುತ್ತೇನೆ ಎಂದು ಶಾಸಕ ಎಕೆಎಂ ಅಶ್ರಫ್ ಹೇಳಿದರು. ನಮ್ಮ ಕೇರಳದ ಮಟ್ಟಿಗೆ ನಮಗೆಲ್ಲ ಗ್ರಾಮೀಣ ವಲಯದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ನಮಗೆ ಒಳ್ಳೆಯ ಸೇವೆ ನೀಡಿದ ಒಂದು ಸಂಸ್ಥೆ ಅಂತ ನಮಗೆಲ್ಲ ತಿಳಿದಿರೋ ವಿಷಯವಾಗಿದೆ. ಕೇಬಲ್ ಟಿ ವಿ ಆಪರೇಟರ್ಸ್ ಅಸೋಸಿಯೇಷನ್ ಅವರು ನನ್ನ ಭೇಟಿ ಮಾಡಿ ಈಗ KSEB ಇಲಾಖೆ, ವಿದ್ಯುತ್ ಶಕ್ತಿ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಭಾಗವಾಗಿ ಅಲ್ಲಿ ಲಕ್ಷಾಂತರ ಅದರಲ್ಲಿ ಅನ್ನದಾತರಾಗಿರುವ ಕೆಲಸಗಾರರು, ಆಪರೇಟರ್ಸ್ ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಿಜಕ್ಕೂ ಈ ವಿಷಯ ಸಂಬಂಧವಾಗಿ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಖಂಡಿತವಾಗಿಯೂ ಸಭೆಯಲ್ಲಿ ಅವರ ಈ ಒಂದು ನ್ಯಾಯಯುತವಾದ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಮುಷ್ಕರಕ್ಕೆ ಎಲ್ಲ ರೀತಿಯ ಬೆಂಬಲ ಮತ್ತು ಶುಭಗಳನ್ನು ಕೋರ್ತಾ ಇದ್ದೀನಿ.
ಕೇರಳ ವಿಷನ್ ನ್ಯೂಸ್ ನಿರ್ದೇಶಕ ಶುಕುರ್ ಕೋಳಿಕರ, ಕೆಸಿಸಿಎಲ್ ನಿರ್ದೇಶಕ ಎಂ ಲೋಹಿತಾಕ್ಷನ್, ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಕುಮಾರ್, ಸಿಒಎ ರಾಜ್ಯ ಸಮಿತಿ ಸದಸ್ಯ ಸತೀಶ್ ಕೆಪಾಕಂ, ಸಿಒಎ ಕಾಸರಗೋಡು ವಲಯ ಕಾರ್ಯದರ್ಶಿ ಪಾರ್ಥಸಾರಥಿ ಎಂಬಿವರ ನೇತೃತ್ವದಲ್ಲಿರುವ ಸಂಘವಾಗಿದೆ. ಸಿಒಎಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿದ್ದ ಮನವಿಯನ್ನು ಶಾಸಕರಿಗೆ ನೇರವಾಗಿ ಭೇಟಿಯಾಗಿ ನೀಡಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಭೀಮಾ ಜ್ಯುವೆಲ್ಲರಿಯಲ್ಲಿ ವಿಶ್ವ ಮಹಿಳಾ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುನ್ಸಿಪಾಲಿಟಿಯ ಎಲ್ಲ ಹಸಿರು ಸೇನಾ ಕಾರ್ಯಕರ್ತರನ್ನು ಹಾಗೂ ಜ್ಯುವೆಲ್ಲರಿಯ ಮಹಿಳಾ ಉದ್ಯೋಗಿಗಳನ್ನು ಸನ್ಮಾನಿಸಲಾಯಿತು. ಮುನ್ಸಿಪಾಲಿಟಿಯ ಎಲ್ಲ ಹಸಿರು ಸೇನಾ ಕಾರ್ಯಕರ್ತರನ್ನು ಹಾಗೂ ಜ್ಯುವೆಲ್ಲರಿಯ ಮಹಿಳಾ ಉದ್ಯೋಗಿಗಳನ್ನು ಸೇರಿಸಿಯಾಗಿದೆ ಕಾಸರಗೋಡು ಭೀಮಾ ಜ್ಯುವೆಲ್ಲರಿ ವಿಶ್ವ ಮಹಿಳಾ ದಿನವನ್ನು ಅದ್ದೂರಿಯಾಗಿ ಆಚರಿಸಿರುವುದು. ಕಾರ್ಯಕ್ರಮವನ್ನು കാസർഗോഡ് മഹിളാ പോലീസ് സ്റ്റേഷൻ SI അജിത ഉദ്ഘാടിಸಿದರು. നമ്മൾ ഒരുപാട് ബുദ്ധിമുട്ടുകൾ അനുഭവിക്കുന്നുണ്ട് എല്ലാ മേഖലയിലും. ഏത് തൊഴിൽ സ്ഥലത്തായാലും അല്ലെങ്കിൽ ആരോഗ്യപരമായാലും വീട്ടിലുള്ള കുടുംബാന്തരീക്ഷമായാലും സ്ത്രീകൾക്ക് ഒരുപാട് പ്രശ്നങ്ങൾ അവർ അഭിമുഖീകരിക്കുന്ന ഒരു കാലത്തിലൂടെ തന്നെയാണ് ജീവിക്കുന്നത്. പക്ഷെ അതിനൊക്കെ ഫൈറ്റ് ചെയ്തുകൊണ്ട് നമ്മൾ മുന്നേറി വരുന്നുണ്ട്. അതിനുള്ള ഉദാഹരണമാണ് നിങ്ങൾ ഇത്രയും ആൾക്കാരെ എനിക്ക് കാണാൻ സാധിച്ചത്. അപ്പോൾ നിങ്ങൾ ചെയ്യേണ്ട കാര്യം എന്ന് പറഞ്ഞാൽ നിങ്ങൾക്ക് ഇത് കൂടാതെ വേറെയും പലതരത്തിലുള്ള കഴിവുകൾ ഉണ്ടാവും. ഇപ്പൊ പഴയ മാലിന്യങ്ങൾ ഉപയോഗിച്ച് കുട്ടികളൊക്കെ എന്തൊക്കെയോ ഉണ്ടാക്കുന്നുണ്ട്. അപ്പൊ അങ്ങനെയുള്ള കഴിവുള്ളവർക്ക് അതിലേക്ക് പോകാൻ പറ്റും. ഇപ്പൊ ചെയ്യുന്ന പുണ്യമായ ഒരു പ്രവൃത്തിയാണ്, ദൈവികമായ ഒരു പ്രവൃത്തിയാണ് നിങ്ങൾ ചെയ്യുന്നത്. ഇനി വരും ദിവസങ്ങളിലും നിങ്ങൾക്ക് അത് ചെയ്യാനുള്ള അവസരം ഉണ്ടാവട്ടെ. നമ്മുടെ സമൂഹത്തിനെ സേവിക്കുക എന്നുള്ളത് നമ്മൾ ചെയ്യുന്നതിനേക്കാൾ എനിക്ക് ഇപ്പൊ കൂടുതൽ സേവന രംഗത്താണ് നിങ്ങളുള്ളത്. നമ്മുടെ പ്രകൃതിയെ, നമ്മുടെ അന്തരീക്ഷത്തെ, നമ്മുടെ സമൂഹത്തെ സുന്ദരമാക്കാനുള്ള പ്രവർത്തനങ്ങളിലാണ് നിങ്ങൾ ഏർപ്പെട്ടിരിക്കുന്നത്. ಹಸಿರು ಸೇನಾ ಕಾರ್ಯಕರ್ತರನ್ನು, ಜ್ಯುವೆಲ್ಲರಿಯ ಮಹಿಳಾ ಉದ್ಯೋಗಿಗಳನ್ನು ಸನ್ಮಾನಿಸಲಾಯಿತು. ಭೀಮಾ ಜ್ಯುವೆಲ್ಲರಿ ನಿರ್ದೇಶಕ ಸುದೀಶ್, ಸೂಪರ್ವೈಸರ್ಗಳಾದ ಶ್ರೀಜಿತ್, ಗಣೇಶ್, ಮನೋಜ್, ಅಶ್ರಫ್ ಎಂಬಿವರು ಮಹಿಳಾ ದಿನದ ಶುಭಾಶಯಗಳನ್ನು ನೀಡಿ ಮಾತನಾಡಿದರು. ಸ್ಟೇಷನ್ ಉದ್ಯೋಗಿಗಳಾದ ಸುಷ್ಮಿತಾ, ರೇಷ್ಮಾ, ಅನೂಪ್ ಎಂಬಿವರು ಭಾಗವಹಿಸಿದ್ದರು. ಜ್ಯುವೆಲ್ಲರಿ ಉದ್ಯೋಗಿ ಶೀನಾ ಸ್ವಾಗತಿಸಿ ಅಶ್ವತಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ತಾಳಿಪಡ್ಪು ಭಗವಾನ್ ಶ್ರೀ ಸತ್ಯಸಾಯಿ ಅಭಯನಿಕೇತನ್ ವತಿಯಿಂದ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ ನಡೆಸಲಾಯಿತು. BSSS ಅಭಯನಿಕೇತನದಲ್ಲಿ ನಡೆದ ಶಿಬಿರದಲ್ಲಿ ಹಲವಾರು ಮಂದಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಕಾಸರಗೋಡು ತಾಳಿಪಡ್ಪು ಭಗವಾನ್ ಶ್ರೀ ಸತ್ಯಸಾಯಿ ಅಭಯನಿಕೇತನದ ವತಿಯಿಂದ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ BSS ಅಭಯನಿಕೇತನದಲ್ಲಿ ನಡೆಯಿತು. ಬಾಯಾರು ಪ್ರಶಾಂತಿ ಕ್ಲಿನಿಕ್ನ ಡಾಕ್ಟರ್ ಸತ್ಯನಾರಾಯಣ ಬಿ, ಪೆರ್ಲಾ ಚಿನ್ಮಯ ಕ್ಲಿನಿಕ್ನ ಡಾಕ್ಟರ್ ಕೃಷ್ಣಮೋಹನ BR ತಪಾಸಣೆ ನಡೆಸಿದರು. 30ಕ್ಕೂ ಹೆಚ್ಚು ಆರೋಗ್ಯ ಶಿಬಿರ, 180 ಉಚಿತ ಕನ್ನಡಕಗಳ ವಿತರಣೆ, 50ಕ್ಕೂ ಅಧಿಕ ಮಂದಿಗೆ ಉಚಿತ ಸರ್ಜರಿ ನೀಡಲಾಗಿದೆ. ಇದೀಗ ಹೊಸ ಹೆಜ್ಜೆಯಾಗಿ ಆಯುರ್ವೇದ ಶಿಬಿರ ಆಯೋಜಿಸಲಾಗಿರುವುದು. 100ಕ್ಕೂ ಅಧಿಕ ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಫಲಾನುಭವಿಗಳಾದರು. ಸ್ಥಳೀಯರ ಸಹಕಾರವೇ ಶಿಬಿರ ಯಶಸ್ವಿಯಾಗಲು ಕಾರಣ ಎಂದು ಭಗವಾನ್ ಶ್ರೀ ಸತ್ಯಸಾಯಿ ಅಭಯನಿಕೇತನದ ಕಾರ್ಯದರ್ಶಿ ಲತಾ ಪಿ ಹೇಳಿದರು. ಈಗಾಗಲೇ ಸುಮಾರು 35ಕ್ಕೂ ಹೆಚ್ಚು ಕ್ಯಾಂಪುಗಳನ್ನು ನಡೆಸಿದ್ದೇವೆ ಹಾಗೂ ಎಲ್ಲ ಸ್ಪೆಷಲೈಸ್ಡ್ ಕ್ಯಾಂಪುಗಳನ್ನು ನಾವು ಇದರಲ್ಲಿ ನಡೆಸಿರ್ತೇವೆ. ಇತ್ತೀಚೆಗೆ ನಾವು ಐ ಕ್ಯಾಂಪಿನನ್ನು ಗುರಿಯಾಗಿರಿಸಿಕೊಂಡು ರೂರಲ್ ಐ ಕ್ಯಾಂಪ್ ಎಂಬ ತಲೆಬರಹದಡಿಯಲ್ಲಿ ನಾವು 25 ಕ್ಯಾಂಪುಗಳನ್ನು ಮುಗಿಸಿದ್ದೇವೆ. ಸುಮಾರು 3-4 ಸಾವಿರಕ್ಕೂ ಹೆಚ್ಚು ಕನ್ನಡಕಗಳನ್ನು ವಿತರಿಸಿದ್ದೇವೆ ಉಚಿತವಾಗಿ ಹಾಗೂ ಕನ್ಸೆಷನ್ ರೇಟ್ನಲ್ಲಿ ಸರ್ಜರಿಯನ್ನು ನಡೆಸಿಕೊಟ್ಟಿದ್ದೇವೆ. ಇದೀಗ ಸ್ವಾಮಿಯ 100ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಒಂದು ಕ್ಯಾಂಪನ್ನು ನಾವು ಪನಯಾಲ ಬೇಕಲದಲ್ಲಿ ಆಯೋಜಿಸಿದ್ದೇವೆ. 350ಕ್ಕೂ ಅಧಿಕ ರೋಗಿಗಳು ಭಾಗವಹಿಸಿದ್ದು 180 ಕನ್ನಡಕಗಳನ್ನು ವಿತರಿಸಲಾಗಿದೆ ಹಾಗೂ 50 ಉಚಿತ ಸರ್ಜರಿಗಳನ್ನು ನಡೆಸಿಕೊಡಲಾಗಿದೆ. ಇವತ್ತಿಂದು ನಾವು ಹೊಸ ಹೆಜ್ಜೆ ಇಟ್ಟು ಆಯುರ್ವೇದಿಕ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಅದರಲ್ಲಿಯೂ ಈಗ 100ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇದೆಲ್ಲದಕ್ಕೂ ನಮ್ಮ ಇಲ್ಲಿಯ ಆಸುಪಾಸಿನ ಜನರ ಸಹಕಾರವೇ ಮುಖ್ಯವಾಗಿ
ಮುಖ್ಯವಾಗಿದೆ. ಕಾಸರಗೋಡು ಜಿಲ್ಲಾ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಸಿರು ಸೇನಾ ಕಾರ್ಯಕರ್ತರು ಮನೆಗಳು ಮತ್ತು ವಾಣಿಜ್ಯ ಕೇಂದ್ರಗಳಿಂದ ಶುಲ್ಕ ವಸೂಲಿ ಮಾಡಿಕೊಂಡು ಸಂಗ್ರಹಿಸುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ತಲುಪುವಲ್ಲಿಗೆ ತಲುಪಿಸುತ್ತಿಲ್ಲ ಎಂಬ ದೂರು. ತ್ಯಾಜ್ಯಗಳನ್ನು 50 ಮೀಟರ್ ಅಂತರಗಳಲ್ಲಿ ಉಪೇಕ್ಷಿಸುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಸಿರು ಸೇನಾ ಕಾರ್ಯಕರ್ತರು ಮನೆಗಳು ಮತ್ತು ವಾಣಿಜ್ಯ ಕೇಂದ್ರಗಳಿಂದ ಶುಲ್ಕ ವಸೂಲಿ ಮಾಡಿಕೊಂಡು ಸಂಗ್ರಹಿಸುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವಲ್ಲಿಗೆ ತಲುಪಿಸದೆ ಸಂಗ್ರಹಿಸಲಾಗುತ್ತಿರುವ ಮನೆಯ ಅಥವಾ ವಾಣಿಜ್ಯ ಕೇಂದ್ರಗಳ 50 ಮೀಟರ್ ಅಂತರಗಳಲ್ಲಿ ಉಪೇಕ್ಷಿಸುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿವೆ. ಈ ಬಗ್ಗೆ ತನಿಖೆ ನಡೆಸಬೇಕಾದವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. വീടാന്തരം വന്നിട്ട് 50 രൂപ മേടിച്ചിട്ട് ഈ കച്ചറ കൊണ്ടുപോയി റോഡിൽ വെച്ചിട്ട് ആ റോഡിൽ നായ്കളും പന്നികളും വലിച്ചു കൊണ്ടുപോയിട്ട് റോഡിലിട്ട് വല്ലാതെ ഇടങ്ങിറാക്കുന്നുണ്ട്. അപ്പോൾ ഈ 50 രൂപ കൊണ്ടുപോയിട്ട് എന്തിനാണ് ഈ ഉപദ്രവം ചെയ്യുന്നത്? ഇതിന് മുമ്പും അങ്ങനെ തന്നെ ഇവിടെ ഈ 50 രൂപ വാങ്ങുന്നതിന് മുമ്പ് ഇവിടെ എല്ലാവരും കച്ചറ ഇത്ര കൂടുതലില്ലായിരുന്നു. ജനങ്ങൾക്ക് നടക്കാൻ പറ്റാത്ത ഒരു സ്ഥിതിഗതിയായിട്ടുള്ളതാണ് ഇപ്പോൾ. രാത്രി കാലം നടക്കാൻ പറ്റുന്നില്ല. ഇതിന് മുഴുവൻ ഇവർ 50 രൂപ മേടിക്കുക, കൊണ്ടുപോയി റോഡിൽ വെക്കുക. അതിന് പന്നിയും കാക്കയും പിന്നെ നായകളും വലിച്ചുകൊണ്ട് റോഡിലിട്ടിട്ട് നടക്കാൻ കഴിയുന്നില്ല. പഞ്ചായത്ത് അധികൃതർ ശരിയായ നടപടി എടുക്കുന്നില്ലെങ്കിൽ ഇതിനുള്ള ശരിയായ നടപടി ഞങ്ങൾ എടുക്കേണ്ടി വരും. അതുകൊണ്ട് നിങ്ങൾ ഈ പഞ്ചായത്ത് അധികൃതർ ശരിക്കും സൂക്ഷിച്ച് ഇതിന് നടപടി എടുക്കാൻ വേണ്ടി നിങ്ങൾ ഇതിനെ അപേക്ഷിക്കും. ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ಭಾರಿ ಸಮಸ್ಯೆಗೆ ಕಾರಣವಾಗುತ್ತಿದ್ದು, ಈ ತ್ಯಾಜ್ಯಗಳನ್ನು ನಾಯಿಗಳು ಎಳೆದಾಡಿಕೊಂಡು ಹೋಗಿ ಪರಿಸರವನ್ನೇ ನಾಶಗೊಳಿಸುತ್ತಿವೆ ಎಂದು, ಅದೇ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇರುವ ಕಾರಣ ಪ್ರಾಣಿಗಳಿಗೆ ಹಾನಿಯನ್ನುಂಟು ಮಾಡುವ ಜೊತೆಯಾಗಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಇತ್ತೀಚೆಗೆ ಮಂಜೇಶ್ವರ ಚೌಕಿ, ತುಮಿನಾಡು, ಅದೇ ರೀತಿ ಮಂಜೇಶ್ವರದ ಕೆಲವು ಒಳ ಪ್ರದೇಶಗಳಲ್ಲಿ ಸಂಗ್ರಹಿಸಲಾದ ಪ್ಲಾಸ್ಟಿಕ್ ತ್ಯಾಜ್ಯಗಳ ಮೂಟೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗಿತ್ತು. ಹಲವು ಬಾರಿ ಸ್ಥಳೀಯರು ಕರೆ ಮಾಡಿದ್ದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಸ್ಥರು ನಾಯಿಗಳು ತ್ಯಾಜ್ಯದ ಮೂಟೆಗಳನ್ನು ಚೆಲ್ಲಾಪಿಲ್ಲಿಗೊಳಿಸಿದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆಂದು ಸ್ಥಳೀಯರು ಆಡಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು, ಇಲ್ಲವಾದಲ್ಲಿ ಇದನ್ನು ಪ್ರತಿಭಟಿಸುವ ದಿನ ದೂರವಿರಲಾರದು ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಜಿಟೆಕ್ ನಡೆಸುತ್ತಿರುವ ವಿಮೆನ್ ಪವರ್ ಯೋಜನೆಯ ಉದ್ಘಾಟನೆಯು ಕಾಸರಗೋಡು ಜಿಟೆಕ್ ಸೆಂಟರ್ನಲ್ಲಿ ನಡೆಯಿತು. ಚೆಮ್ಮನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬುಬಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಹಿಳಾ ಸಬಲೀಕರಣವನ್ನು ಗುರಿಯಾಗಿಸಿ ಅಖಿಲ ಭಾರತ ಮಟ್ಟದಲ್ಲಿ ಜಿಟೆಕ್ ಜಾರಿಗೆ ತರುತ್ತಿರುವ ವುಮೆನ್ ಪವರ್ ಯೋಜನೆಯ 3ನೇ ಹಂತದಡಿಯಲ್ಲಿ 1002 ಅರ್ಹ ಮಹಿಳೆಯರಿಗೆ ಉಚಿತ ವೃತ್ತಿಪರ ತರಬೇತಿ ಮತ್ತು ಉದ್ಯೋಗವನ್ನು ಒದಗಿಸುವ ವಿಶೇಷ ಯೋಜನೆಯ ಕಾಸರಗೋಡು ಕೇಂದ್ರ ಮಟ್ಟದ ಉದ್ಘಾಟನೆ ಕಾಸರಗೋಡು ಜಿಟೆಕ್ ಸೆಂಟರ್ನಲ್ಲಿ ಚೆಮ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬುಬಕರ್ ನೆರವೇರಿಸಿದರು. കോർപ്പറേറ്റ് സോഷ്യൽ റെസ്പോൺസിബിലിറ്റി ഫണ്ട് എന്ന രീതിയിൽ പല കോർപ്പറേറ്റുകളും സോഷ്യൽ റെസ്പോൺസിബിലിറ്റി ഫണ്ട് ചെയ്യുമ്പോൾ ഏറ്റവും മാതൃകാപരമായും ഏറ്റവും ആവശ്യമുള്ള ഒരു മേഖല എന്ന രീതിയിൽ ജിടെക് വനിതകൾക്ക് പഠിക്കാനുള്ള, സൗജന്യമായി പഠിക്കാനുള്ള ഒരു അവസരം ഒരുക്കിയത് എന്തുകൊണ്ടും നമ്മളതൊക്കെ ഉപയോഗപ്പെടുത്തേണ്ടതാണ്. ಸೆಂಟರ್ ನಿರ್ದೇಶಕ ಕೆವಿಕೆ ರಾಮ್ ಅಧ್ಯಕ್ಷತೆ ವಹಿಸಿದ್ದರು. ಅಡ್ವೊಕೇಟ್ ಕೆವಿ ಸಿಂಧು ಮುಖ್ಯ ಭಾಷಣ ಮಾಡಿದರು. ಪ್ರಮುಖ ಸಾಮಾಜಿಕ ಕಾರ್ಯಕರ್ತೆ ಸಿಸ್ಟರ್ ಜಯ ಆಂಟೋ ಮಂಗಲತ್, ಖ್ಯಾತ ಫ್ಯಾಷನ್ ಡಿಸೈನರ್ ಸುಬೈದಾ ಶರೀಫ್, ರಾಜ್ಯ ಶಾಲಾ ಯುವಜನೋತ್ಸವದಲ್ಲಿ 3 ಬಾರಿ ಇಂಗ್ಲಿಷ್, ಹಿಂದಿ ಕಾವ್ಯವಾಚನ ಸ್ಪರ್ಧೆಗಳಲ್ಲಿ ವಿಜೇತರಾದ ಫಾತಿಮತ್ ಶೇಖಾ ಮಾತನಾಡಿದರು. ಸಂಪೂರ್ಣವಾಗಿ ಉಚಿತವಾದ ಈ ಯೋಜನೆಯಲ್ಲಿ ಆನ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 7736100443 ಅಥವಾ 8590072276 ಎಂಬ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶೇಣಿ ಶ್ರೀ ಚಂದ್ರಕಾನ ಧೂಮಾವತಿ ದೈವಸ್ಥಾನದ ವಾರ್ಷಿಕ ನೇಮೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಊರ ಹಾಗೂ ಪರವೂರ ಭಗವದ್ಭಕ್ತರು ಪಾಲ್ಗೊಂಡಿದ್ದರು. ಶೇಣಿ ಶ್ರೀ ಚಂದ್ರಕಾನ ಧೂಮಾವತಿ ದೇವಸ್ಥಾನ ವಾರ್ಷಿಕ ನೇಮೋತ್ಸವ ಭಾನುವಾರದಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಇದರ ಅಂಗವಾಗಿ ಗುಳಿಗ ಹಾಗೂ ಪರಿವಾರ ದೈವಗಳ ಕೋಲ, ಪಡೈ ಧೂಮಾವತಿ ಹಾಗೂ ಚಂದ್ರಕಾನ ತಾಯ ಧೂಮಾವತಿ ದೈವದ ನೇಮ ಹಾಗೂ ಓಲಸರಿ ನಡೆಯಿತು. ಉರ ಹಾಗೂ ಪರವೂರ ಭಗವದ್ಭಕ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವೆಸ್ಟ್ ಯೂನಿಟ್ ಇದರ ವತಿಯಿಂದ ಕಾಸರಗೋಡು ತಚ್ಚಂಗಾಡ್ ನಿವಾಸಿ ವಿಲಾಸಿನಿ ರಾಜನ್ ಅವರನ್ನು ಗೌರವಿಸಲಾಯಿತು. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಗೌರವಿಸಿರುವುದು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವೆಸ್ಟ್ ಯೂನಿಟ್ ಇದರ ವತಿಯಿಂದ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 2016ರಿಂದ ಇಂದಿನ ತನಕ ಇರುವ ಮಾತೃಭೂಮಿ ದಿನಪತ್ರಿಕೆಯನ್ನು ಜೋಡಿಸಿಟ್ಟಿರುವ ಕಾಸರಗೋಡು ತಚ್ಚಂಗಾಡ್ ನಿವಾಸಿ ವಿಲಾಸಿನಿ ರಾಜನ್ ಅವರನ್ನು ಗೌರವಿಸಲಾಯಿತು. ವಿಲಾಸಿನಿ ರಾಜನ್ ಅವರು 1998ರಿಂದಲೇ ಈ ಹವ್ಯಾಸ ಬೆಳೆಸಿಕೊಂಡಿದ್ದರು. ಇದನ್ನು ಗುರುತಿಸಿ ಅವರ ನಿವಾಸಕ್ಕೆ ತೆರಳಿ ಗೌರವಿಸಲಾಯಿತು. ಯೂನಿಟ್ ಅಧ್ಯಕ್ಷ ವಸಂತ್ ಕೆರೆಮನೆ ಶಾಲು ಹೊದಿಸಿ ಎಕೆಪಿಎ ಕಾಸರಗೋಡು ವಲಯ ಕೋಶಾಧಿಕಾರಿ ಮನು ಎಲ್ಲೋರ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಯೂನಿಟ್ ಸಾಂತ್ವನ ಕೋಆರ್ಡಿನೇಟರ್ ಶಾಲಿನಿ ರಾಜೇಂದ್ರನ್, ಸಮಿತಿ ಸದಸ್ಯರಾದ ಚಂದ್ರಶೇಖರ, ಸುಬ್ರಹ್ಮಣ್ಯ, ವಿಡಿಯೋನಿಕ್ಸ್ ಯೂನಿಟ್ ಕೋಶಾಧಿಕಾರಿ ಗಣೇಶ್ ರೈ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತೀಯ ಸೇನೆಯ ಕ್ಯಾಪ್ಟನ್ KMK ನಂಬ್ಯಾರ್ ಅವರ ನಿಧನ, ನಾಡಿಗೆ ತುಂಬಲಾರದ ನಷ್ಟ. ಎಣ್ಮಕಜೆ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಆರ್ಥಿಕ ವರ್ಷದ ಬಜೆಟ್ ಮಂಡನೆ, ಲೈಫ್ ಲಿಸ್ಟ್ನಲ್ಲಿ ಒಳಗೊಂಡ ಎಲ್ಲರಿಗೂ ವಸತಿ ನಿರ್ಮಾಣದ ಮಹತ್ವದ ಘೋಷಣೆಯೊಂದಿಗೆ. ಕಳೆದ 4 ವಾರಗಳಿಂದ ಹೋರಾಟ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರು, ಬೆಂಬಲ ಸೂಚಿಸಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ರ್ಯಾಲಿ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ. ಸಣ್ಣ ಕೇಬಲ್ ಟಿವಿ ವಲಯವನ್ನು ನಾಶ ಮಾಡುತ್ತಿರುವ ಕೆಎಸ್ಸಿಬಿಯ ನಿಲುವು, ಇದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯೊಂದಿಗೆ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್. ಅದ್ದೂರಿಯಾಗಿ ಆಚರಿಸಲಾಯಿತು ವಿಶ್ವ ಮಹಿಳಾ ದಿನ, ಕಾಸರಗೋಡು ಭೀಮಾ ಜ್ಯುವೆಲ್ಲರಿಯಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.